ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವತ್ತು ಸಂಡೇ, ಏನೇನು ಆಫರ್ ಕೊಟ್ಟನೋ ಗೊತ್ತಿಲ್ಲ. ಆಲ್ಮೋಸ್ಟ್ 45 ರೂಪಾಯಿ ತೋರಿಸೋಣ ಎಕ್ಸ್ಟ್ರಾ ಪರ್ ಆರ್ಡ್ರ್ ಅಂತ. 7ರಿಂದ 9, 9ರಿಂದ 12, ಮಧ್ಯಾಹ್ನ 80% ಇರೋದು. ಆಮೇಲೆ ಸಾಯಂಕಾಲ 70% ಅಂತ ತೋರಿಸೋಣ. 1800 ರೂಪಾಯಿ ಆಗುತ್ತೆ ಅಂತ ತೋರಿಸಿರೋದು. ಎಲ್ಲ ಬುಕ್ ಮಾಡ್ಕೊಂಡಿದ್ದೀನಿ. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು ಎಷ್ಟಪ್ಪ ಆಗಿದೆ ಅಂದರೆ, ನೈಟಲ್ಲಿ ಮಳೆ ಬಿಟ್ಟೈತೆ ಫುಲ್ಲು. 26,100 ಕಿಲೋಮೀಟ್ರ್ ಆಗಿದೆ ಕರೆಕ್ಟಾಗಿ. ನೋಡೋಣ ಎಷ್ಟೆಷ್ಟಾಗುತ್ತೆ, ಇನ್ನೇನು ಅರ್ನಿಂಗ್ಸ್ ಆಗುತ್ತೆ ನೋಡೋಣ. ನಿನ್ನೆ ರಜಾ ಹಾಕಿದೆ, ಏನು ಅಮೌಂಟ್ ಜಾಸ್ತಿ ತೋರಿಸ್ಬಿಟ್ಟು ನಿನ್ನೇನು ಕೊಡಲಿಲ್ಲ, ಇವತ್ತಾದ್ರೂ ಕೊಡ್ತಾರೆ ನೋಡೋಣ. ಸಿಗ್ತೀನಿ ಇವಾಗ ಆರ್ಡ್ರ್ ಬಿದ್ದ 15 ನಿಮಿಷ ಆದಮೇಲೆ ಇವಾಗ ಫಸ್ಟ್ ಆರ್ಡ್ರ್ ಪಿಕಪ್ ಮಾಡ್ಕೊತಾ ಇದ್ದೀನಿ. ಎಲ್ಲಪ್ಪ ಅಂದರೆ ಭದ್ರಪಲ್ ಹೋಟೆಲ್ ಡ್ರಾಪ್ ಇರೋದು ಫಸ್ಟ್ನೇ ಆರ್ಡ್ರು. ನೋಡೋಣ ಎಷ್ಟು 80 ರೂಪಾಯಿ ಕೊಟ್ಟಿರೋದು. ವೇಟಿಂಗ್ ಚಾರ್ಜಸ್ ಒಂದು 15 ನಿಮಿಷ ವೇಟ್ ಮಾಡಿದ್ದೀನಿ. ಇವಾಗ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಸ್ನೇಹಿತರೆ ಫಸ್ಟ್ ಆರ್ಡ್ರು ಡ್ರಾಪ್ ಮಾಡಿದ್ದೀನಿ. 97 ರೂಪಾಯಿ ಕೊಟ್ಟಿರೋದು. ವೇಟಿಂಗ್ ಚಾರ್ಜಸ್ ಎಲ್ಲ ಸೇರಿಬಿಟ್ಟು ಇವಾಗ ಎಲ್ಲಿ ಕೊಡ್ತಾನೆ ನೋಡೋಣ. ಇಲ್ಲಿ ಅಮೃತಹಳ್ಳಿ ಹತ್ರ ಇರೋದು. 97 ರೂಪಾಯಿ, 29 ನಿಮಿಷ ಆಯಿತು, ಅರ್ಧ ಗಂಟೆ ಆಯಿತು. ಆಲ್ಮೋಸ್ಟ್ ಒಂದೇ ಆರ್ಡ್ರ್ ಆಯಿತು. ಎಷ್ಟು ಕಿಲೋಮೀಟ್ರ್ ಕೊಟ್ಟಿದ್ದಪ್ಪ ಅಂದರೆ ಇದಕ್ಕೆ ಫಸ್ಟ್ನೇ ಆರ್ಡ್ರಿಗೆ ಅಪಾರ್ಟ್ಮೆಂಟಲ್ಲೇ ಇದೀನಲ್ಲ, ಆಲ್ಮೋಸ್ಟ್ ಒಂದು 5 ಕಿಲೋಮೀಟ್ರ್ ಪಿಕಪ್ ಡ್ರಾಪ್ ಸೇರಿಸ್ಬಿಟ್ಟು ನೋಡೋಣ ಇವಾಗ ಸೆಕೆಂಡ್ ಆರ್ಡ್ರಲ್ಲಿ ಕೊಡ್ತಾನಂತ ಮತ್ತೆ ವೇಟ್ ಮಾಡ್ತೀನಿ. ಇವಾಗ ಉಡುಪಿ ಗಾರ್ಡನ್ ಹತ್ರ ಬಂದಿದ್ದೀನಿ. ಇನ್ನೂ ಒಂದು ಆರ್ಡ್ರ್ ಕೊಟ್ಟಿಲ್ಲ. ಒಂದು ಆರ್ಡ್ರ್ ಹೊಡೆದಿದ್ದೀನಿ ಅಷ್ಟು. 42 ನಿಮಿಷ ಲಾಗಿನ್ ಆಗಿದ್ದೀನಿ. ನೋಡೋಣ ಇವಾಗ ಮತ್ತೆ ಸಂಜಯನಗರ ATP ರೋಡ್ ಹತ್ರ ಬಂದುಬಿಟ್ಟು ಕುತ್ಕೊಂಡಿದ್ದೀನಿ. ನೋಡೋಣ ಎಲ್ಲಿ ಕೊಡ್ತಾನಂತ. ರಿಫ್ರೆಶ್ ಮಾಡಿ ಸಾಕಾಯ್ತು. ಆಲ್ಮೋಸ್ಟು 1 ನಿಮಿಷ ರಿಫ್ರೆಶ್ ಮಾಡ್ತೀನಿ ಮತ್ತೊಮ್ಮೆ. ಎಷ್ಟು 7:58 ಗಂಟೆ ಟೈಮಿಂಗ್ ಆಗಿರೋದು. ನೋಡೋಣ 45 ರೂಪಾಯಿ ಇನ್ನೂ 8 ಗಂಟೆವರೆಗೂ. ಅದಾದಮೇಲೆ ಸ್ಟಾಪ್ ಇರೋದು ಅಂದರೆ ಬ್ರೇಕ್ಫಾಸ್ಟು ಸ್ಪೆಷಲ್. ಆಮೇಲೆ ಬಂದುಬಿಟ್ಟು ಎಂಟ್ರಿಂದ 85, 40, 50% ಇರೋದು ಅಷ್ಟೇ. ಇಲ್ಲಿ ನೋಡಿ ಸ್ನೇಹಿತರೆ, ಫುಡ್ಡು ರೆಡಿ ಕೊಟ್ಟಾರೆ. ಒಂದು ರೆಡಿ ಐತೆ, ಇನ್ನೊಂದಕ್ಕೂ ರೆಡಿ ಕೊಟ್ಟಾರೆ. ಅಲ್ಲಿ ನೋಡಿದ್ರೆ ಇನ್ನೂ ಪ್ಯಾಕು ಆಗಿಲ್ಲ, ಏನೂ ಆಗಿಲ್ಲ, ಸುಮ್ಮನೆ ರೆಡಿ ಕೊಟ್ಟು ಕ್ಯಾಶಿಯರ್ ಹತ್ರ ಕೇಳಕ್ಕೆ ಹೋದರೆ ಅದು ಆ ಕಡೆ ಹೋಗಿ ಈ ಕಡೆ ಹೋಗಿ ಅಂತ ಮಾತಾಡ್ತಾ ಇರೋದು. ಕ್ಯಾಶಿಯರ್ ಬ್ರಾಹ್ಮಿಣ್ಸ್ ಪೇಟೆಯಲ್ಲಿ ಸಾಕರ್ ನಗರದಲ್ಲಿ ಹುಚ್ಚಿನ ಥರ ಮಾತಾಡ್ತಾನೆ. ಇವಾಗ ಟೈಮು ಸ್ನೇಹಿತರೆ 10:30 ಗಂಟೆ ಆಗಕ್ಕೆ ಬಂದಿದೆ. 400 ಚಿಲ್ಲರೆ ಅರ್ನಿಂಗ್ಸ್ ಆಗಿರೋದು. ಒಂದು 8 ಆರ್ಡ್ರ್ ಆಗಿದೆ. ಇವಾಗ ಆರ್ಡ್ರ್ ಕೊಟ್ಟಿರೋದು ಇಲ್ಲೇ ಇದರಲ್ಲಿ ಸಂಜಯನಗರ ಡಾಲರ್ಸ್ನಲ್ಲಿ. ಯಾಕಂದರೆ ಬೂಸ್ಟ್ ಆನ್ ಮಾಡಿಬಿಟ್ಟು ಅವನು ಬೂಸ್ಟ್ ಈಸ್ ಆ್ಯಕ್ಟಿವ್. ಇನ್ನೂ ಎಷ್ಟು 12 ಗಂಟೆವರೆಗೂ ಇರೋದು ಅನಿಸುತ್ತೆ. 1:40 ಗಂಟೆವರೆಗೂ ಬೂಸ್ಟ್ ಆನ್ ಇದೆ. ನೋಡೋಣ, ವೇಟ್ ಮಾಡೋಣ. ಹೋಗೋಣ. 9891 ಅಣ್ಣ ಕೊಡಿ. 9891 1188 ಆಯಿತು. ಪಿಕಪ್ಪು ಡ್ರಾಪಿಗೆ ಹೋಗೋಣ ಇವಾಗ ಸ್ನೇಹಿತರೆ ಟೈಮಿಂಗ್ಸ್ ಬಂದುಬಿಟ್ಟು ಒಂದು 12 ಗಂಟೆ ಮೇಲೆ ಆಗಿಬಿಟ್ಟೈತೆ. ಎಷ್ಟಪ್ಪ ಅರ್ನಿಂಗ್ಸ್ ಆಗಿದೆ ಅಂತ ಇರಿ ತೋರಿಸ್ತೀನಿ. ಮ್ಯಾಕ್ಸ್ ಬೋನಸ್ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗಿರೋದು 80%. 700 ಯಾವುದು ಸ್ಟಾರ್ಬಕ್ಸು. ಒಳಗಡೆ 53 ರೂಪಾಯಿ. ಸರಿ, ಫುಡ್ಡು ರೆಡಿ ಇರೋದು ಸ್ಟಾರ್ಬಕ್ಸ್ದು 716 ಪ್ಲಸ್ 30 ರೂಪಾಯಿ ಆಗಿರೋದು. 14 ಆರ್ಡ್ರ್ ಹೊಡೆದಿದ್ದೀನಿ. 11 ಆರ್ಡ್ರ್ ಬೇಕಾಗಿರೋ ಇದನ್ನು ಫಸ್ಟ್ ಟಾರ್ಗೆಟ್ಗೆ. 3 ಗಂಟೆವರೆಗೂ ಸರ್ಜು. ಎಷ್ಟು 80% ಇದೆ. ನೋಡೋಣ ಎಷ್ಟಾಗುತ್ತೆ. ಬೇಗ ಹೊಡೆಯೋಣ. ಸ್ವಲ್ಪ ಮಳೆ ಬೇರೆ ಬರಂಗಾಗಿದೆ. ಇವಾಗ ಚಾರ್ಜರ್ ಬೇರೆ ಮೊಬೈಲ್ ಇಲ್ಲ. ಬೇಗ ಮೊಬೈಲ್ ಚಾರ್ಜಿಂಗ್ ಮಾಡಿಸ್ಕೊಂಡು ಡ್ರಿಂಕ್ ಕೊಟ್ಟೋದು ಹಾಕೊಂಡ್ಬಿಡೋಣ. ಸ್ನೇಹಿತರೆ ಫುಲ್ ಅಂದರೆ ಫುಲ್ ಮಳೆ ಇವತ್ತು. ಆಲ್ಮೋಸ್ಟು ನಿಮ್ಗೆ ತೋರಿಸ್ತೀನಿ ಎಷ್ಟು ರೂಪಾಯಿ ಆಗಿದೆ ಅಂತ. ಫಸ್ಟ್ ಟಾರ್ಗೆಟ್ ಮುಗಿದೋಯ್ತು ನಮ್ಮದು ಇವತ್ತಿಂದು. ಎಷ್ಟು 80% ತೋರಿಸ್ತಾನೆ. ಇನ್ನೂ ಅದೇನಂತ ಗೊತ್ತಿಲ್ಲ. ಆದರೆ ಮ್ಯಾಕ್ಸ್ ಬೋನಸ್ ಮುಗಿದೋಗೈತೆ. 4 ಗಂಟೆವರೆಗೂ ಐತೆ ಅಂತ ಗೊತ್ತಾಗ್ತಲ್ಲ. 1500 ಚಿಲ್ಲರೆ ಟೋಟಲ್ 1500 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಇವಾಗ ನನಗೆ ನೋಡಿ ಸ್ನೇಹಿತರೆ, ಇವಾಗ ಎಲ್ಲಪ್ಪ ಇದ್ದೀನಿ ಅಂದರೆ ನನಗೆ ಗೊತ್ತಾಗ್ತಲ್ಲ ಎಷ್ಟು ಕಿಲೋಮೀಟ್ರ್ ಬಂದೆ. ಒಂದು ಆರ್ಡ್ರ್ ರಿಜೆಕ್ಟ್ ಮಾಡಿಬಿಟ್ಟಿದ್ದೀನಿ ಆಲ್ಮೋಸ್ಟು. ನೋಡಿ 16 ಕಿಲೋಮೀಟ್ರದ್ದು ರಿಜೆಕ್ಟು. ಆಮೇಲೆ ಅದನ್ನು ಬಿಟ್ಟು 19 ಕಿಲೋಮೀಟ್ರ್ ಇದು ಆರ್ಡ್ರು ಬಂದಿರೋದು. 190 ರೂಪಾಯಿ ಕಿಲೋಮೀಟ್ರಿಗೆ 10 ರೂಪಾಯಿ. ಅದೊಂದು ರಿಜೆಕ್ಟ್ ಮಾಡಿಬಿಟ್ಟು ಏನು ಮಾಡೋಕ್ಕಾಗಲ್ಲ. ರಿಟರ್ನ್ ಅಮೌಂಟ್ ಇಲ್ಲ, ಏನಿಲ್ಲ. ಇವಾಗ ಎಲ್ಲಪ್ಪ ಇದೀನಿ ಅಂದರೆ ನೋಡಿ, ನಮ್ಮ ಝೋನ್ ಅಲ್ಲಿದೆ, ನಾನಿರೋದು ಇಲ್ಲಿ. ಇದು ಯಾವ ಏರಿಯಾ ಅಂತಲೂ ಗೊತ್ತಿಲ್ಲ ನನಗೆ. ಹೋಗೋಣ ಇಲ್ಲಿಂದ ಮತ್ತೆ 19 ಕಿಲೋಮೀಟ್ರು. ಇವಾಗ ಇದು 14 ಗಂಟೆಗಿದೆ. ಫುಡ್ಡು ರೆಡಿ ಇರೋದು ಆಲ್ಮೋಸ್ಟು ಮಂಗೋಲಿಯನ್ ಬೇಕರಿಯಿಂದ ಡ್ರಾಪ್. ಇಲ್ಲೇ ಸಾಕರ್ನಗರ ಕೊಟ್ಬಿಟ್ಟವನೆ, ರೆಡಿ ಕೊಟ್ಬಿಟ್ಟವ್ರು. ಇಲ್ಲಿ ನೋಡಿದ್ರೆ ಇನ್ನೂ ಒಬ್ರದ್ದು ಬಂದಿಲ್ಲ ಆರ್ಡ್ರಸ್ಸು. ಕಾಲ್ ಮಾಡ್ತಾಯಿದ್ದೀನಿ ಅವ್ರಿಗೆ, ಕಾಲು ಪಿಕ್ ಮಾಡ್ತಾಯಿಲ್ಲ. ಅದು ಮಂಗೋಲಿಯನ್ ಬೇಕರಿ ಅಂತೆ. ಎಂಥದ್ದಾಯ್ತು ಯಾರು ಗೊತ್ತು. ಅದು ಎಷ್ಟೊತ್ತು ಅಲ್ಲಿಂದ ಅಮೃತಹಳ್ಳಿಯಿಂದ ಬಂದಿರೋದು. ಇನ್ನೂ ಅದನ್ನು ರೆಡಿ ಮಾಡಿಟ್ಟವ್ರು. ಇನ್ನೂ ಕೊಟ್ಟಿಲ್ಲ ನೋಡಿ. ವೇಟ್ ಮಾಡಬೇಕು ನಾವು ಇನ್ನೂ. ಇಲ್ಲಿ ಬಂದುಬಿಟ್ಟು ನೋಡೋಣ. ಅರ್ನಿಂಗ್ಸ್ ಬಂದುಬಿಟ್ಟು 1852 ರೂಪಾಯಿ ಆಗಿದೆ. 910 ಅಷ್ಟವರೆಗೆ ಬಂತು. ಇನ್ನು ಸೆಕೆಂಡ್ ಟಾರ್ಗೆಟಿಗೆ ಹೇಳ್ಬೇಕು. ಇನ್ನು ಆರಾಮಾಗಿ ಟೈಮ್ ಪಾಸ್ ಮಾಡಬೇಕು 10:30 ಗಂಟೆವರೆಗೂ. ನೋಡೋಣ ಎಷ್ಟಾಗುತ್ತೆ. ಮತ್ತೆ ಸಿಗ್ತೀನಿ ಆಮೇಲೆ. ಇಲ್ಲಿ ನೋಡಿ ಸ್ನೇಹಿತರೆ, ಮಂಗೋಲಿಯಾ ಬೇಕ್ರಿ ಈ ನಂಬರ್ ಇದೆಯಲ್ಲ, ಈ ನಂಬರ್ ಕಾಲ್ ಮಾಡಿದ್ರು ಕಾಲೇ ಪಿಕ್ ಮಾಡಲ್ಲ. ಇವಾಗ ನಾನು ಎಷ್ಟೋ ಸರಿ ಮಾಡಿದ್ದೀನಿ. ಇಲ್ಲಿ ತೋರಿಸ್ತೀನಿ ಬೇಕಾದ್ರೆ. ಮಂಗೋಲಿಯನ್ ಬೇಕ್ರಿ ಆಲ್ಮೋಸ್ಟ್ ಎಷ್ಟು ಸಲ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಹಿಸ್ಟ್ರಿ ಎಲ್ಲ ತೆಗೆದು ನೋಡೋದು. ಇದು
ಏನೇನೋ ಓಪನ್ ಆಗಿಬಿಡ್ತಾ ಇದೆಯಲ್ಲ ಮೆಸೇಜು ಕೈಯಲ್ಲಿ 2 ಫೋನ್ ಇದ್ರೆ ಇದೇ ತಲೇನು ನೋಡಿ. ಇವಾಗ 2 ಸಲನೂ ಫೋನ್ ಮಾಡಿದ್ದೀನಿ, ಯಾವುದೇ ಫೋನ್ ಏನು ಈ ನಂಬರ್ ನೋಡಿ ಮಂಗಲೇನು ಬೇಕ್ರಿ ಅಂತ ಎದಕ್ಕೆ ನಂಬರ್ ಕೊಟ್ಟವ್ರೆ ಇಲ್ಲಿ. ಎಷ್ಟೊತ್ತಾಯ್ತು ವೇಟ್ ಮಾಡ್ಬೇಕು ನಾವು. ಆಲ್ಮೋಸ್ಟ್ ಇಲ್ಲಿ ಬಂದುಬಿಟ್ಟು 15 ನಿಮಿಷ ಮೇಲಾಗಿದೆ ನಾನು ವೇಟ್ ಮಾಡ್ತಾ ಇದ್ದೀನಿ. ರೆಡಿ ಕೊಟ್ಬಿಟ್ಟು ಎಷ್ಟೊತ್ತಾಯ್ತು ಅಲ್ಲೇ ರೆಡಿ ಕೊಟ್ಟವ್ರು, ಇನ್ನೂ ತಂದುಬಿಟ್ಟು ಕೊಟ್ಟಿಲ್ಲ ಇವರು. ಇವಾಗ ಸ್ನೇಹಿತರೆ ಟೈಮಿಂಗ್ಸ್ ಬಂದು 6:49 ಆಗಿರೋದು. ಆಲ್ಮೋಸ್ಟು ಸರ್ಜ್ ಐತೆ, ಮಳೆ ಸರ್ಜ್. ಇವಾಗ ರೇನ್ ಮಾಡೋಣ ರೀಚ್ ಕೊಟ್ಟಿದ್ಮೇಲೆ ರೇನ್ ಸರ್ಜ್ ಆನ್ ಮಾಡಿರೋದು. ಒಂದು ಇದೊಂದು ಕೊಟ್ಟರೆ ಡೆಲಿವರಿ ಒಂದು 2,000 ರೂಪಾಯಿ ಆಗುತ್ತೆ. ಮಾಲ್ ಆಫ್ ಇಂದ ಎಲ್ಲಿ ಇದೆ ಅದು ಬೆತ್ತಲೂರು ಅಂತೆ, ಕೋಗಿಲ ಕ್ರಾಸ್ ಮುಂದ್ಗಡೆ ಬಂದಿರೋದು ಡ್ರಾಪು. ಇದು ಅಪಾರ್ಟ್ಮೆಂಟಲ್ಲಿ 23 ಫ್ಲೋರ್ ಐತೆ. ಯಾವ್ದು ಅಪಾರ್ಟ್ಮೆಂಟ್ ಇದು? ಶೋಭಾ ಡ್ರೀಮ್ ಗಾರ್ಡನಿ ಅಪಾರ್ಟ್ಮೆಂಟ್ ಐತೆ ನೋಡ್ರಿ. ಅರ್ನಿಂಗ್ಸ್ ಅಂತ ಆಗಿದೆ. ಟಾರ್ಗೆಟ್ಸ್ ಬೇಕಾಗಿರೋ ಇನ್ನೂ 4 ಆರ್ಡರ್ ಬೇಕು. ನೋಡೋಣ ಎಷ್ಟೆಷ್ಟು ಓಡಿಸ್ತಾನೆ, ಹೆಂಗೆ ಓಡಿಸ್ತಾನೆ ಅಂತ ಗೊತ್ತಿಲ್ಲ ನಮ್ಮ ಸಾಯನಿಗೂ. ಎಲ್ಲ ಜಾಲಿ ಹೊಡಿತಾ ಇದ್ದು. ಮಳೆ ಚೂರು ಮಳೆ ಬರ್ತೈತೆ, ಚೂರು ಬರ್ತಾ ಇಲ್ಲ. ಇವಾಗ ಮಧ್ಯಾಹ್ನ ಫುಲ್ ಜೋರಾಗಿ ಮಳೆ ಇತ್ತು. ಯಪ್ಪ ತಡ್ಕೊಳಕ್ಕಾಗ್ತಲ್ಲ. ಗಾಡಿಗಳಂದ್ರೆ ಅರ್ಧ ಮುಳುಗ್ತಾ ಇದ್ದಾವೆ. ಸ್ನೇಹಿತರೆ ಟೈಮಿಂಗ್ಸ್ ಅಂತ ಆಗಕ್ಕೆ ಬಂದಿದೆ. ಆಲ್ಮೋಸ್ಟ್ ಟಾರ್ಗೆಟ್ ಅನ್ನೋದು ಬಂದ್ಬಿಟ್ಟು ಇನ್ನೂ ಒಂದು ಆರ್ಡರ್ ಹೊಡೆದ್ರೆ ಮುಗಿದಾಯ್ತು. ಅರ್ಧ ಆರ್ಡ್ರು 2,200 ರೂಪಾಯಿ ಚಿಲ್ಲರೆ ಆಗಿದೆ. 12 ಅವರ್ 37 ನಿಮಿಷ ಕೆಲಸ ಮಾಡಿದ್ದೀನಿ. ಇನ್ನೂ ಒಂದು 2-3 ಆರ್ಡ್ರ್ ಹೊಡಿತೀನಿ. ನೋಡೋಣ ಎಷ್ಟೆಷ್ಟಾಗುತ್ತೆ. ಬರೀ ಔಟ್ ಆಫ್ ಝೋನಲ್ಲಿ ಓಡಿಸಿರೋದು ನಮ್ಗೆ. ಆಲ್ಮೋಸ್ಟ್ ಇವತ್ತು ತುಂಬ ಅಂದರೆ ತುಂಬ ಭಾರತೀಯ ಸಿಟಿಯಲ್ಲಿ ಹೆಣ್ಣೂರು ರೋಡಲ್ಲೇ ಮಧ್ಯಾಹ್ನ 2:30 ಗಂಟೆಗೆ ನಾನು ಹೆಣ್ಣೂರು ರೋಡ್ ಆ ಸೈಡ್ ಹೋಗಿರೋದು. ಬಂದಿರೋದು 5 ಗಂಟೆಗೆ. ಮತ್ತೆ ಮಾಲ್ ಆಫ್ ಇಂದ ಮತ್ತೆ ಭಾರತೀಯ ಸಿಟಿ ಗಂಟೆನೇ ಆಗಿಬಿಟ್ಟ. ಅಲ್ಲಿ ಮತ್ತೆ 4-5 ಆರ್ಡರ್ ಹೊಡೆದ್ಬಿಟ್ಟು ಮತ್ತೆ ಇವಾಗ ಹಿರಣದಿಂದ ಬಂದಿದ್ದೀನಿ. ಇವಾಗ ಟೈಮ್ ಆಲ್ಮೋಸ್ಟ್ ಒಂದು 9 ಗಂಟೆಗೆ ಆಗಿದೆ. ಇನ್ನೊಂದು ಆರ್ಡರ್ ತಗೊಂಡಿಲ್ಲ, 2 ಹೊಡಿತೀನಿ. ಎಲ್ಲರೂ ಅದನ್ನೇ ಅಲ್ಲೇ ಕುತ್ಕೊಂಡು ಬಿಡ್ತೀನಿ ಕಸ್ಟಮರ್ ಲೊಕೇಶನ್ ಹತ್ರ. ಇವಾಗ ಲಾಸ್ಟಲ್ಲಿ ಗಾಡಿ ಕಿಲೋಮೀಟರ್ಸು ಸ್ಪೀಡೋಮೀಟ್ರ್ ಹೋಗ್ಬಿಟ್ಟೈತಿ. ಮಳೆಯಲ್ಲಿ ಏನಾಗಿದೆ ಗೊತ್ತಿಲ್ಲ ನೋಡಿ. ಫುಲ್ ಮಳೇಲಿ ಒದ್ದೆ ಆಗಿಬಿಟ್ಟಿದ್ವಿ. ಇರಿ ಮತ್ತೆ ಸಿಗ್ತೀನಿ ಲಾಸ್ಟಲ್ಲಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳ್ತೀನಿ. ಸ್ನೇಹಿತರೆ ಡ್ಯೂಟಿ ಅಂತೂ ಆಫ್ ಮಾಡ್ಕೊಂಡು ಬಂದಿದ್ದೀನಿ. ಏನು ಮಳೆ ಬರ್ತಾಯಿತ್ತು ಅಂದರೆ ಇವತ್ತು ಫುಲ್ ಮಳೆ ಬರ್ತಾಯಿತ್ತು. ಡ್ಯೂಟಿ ಆಫ್ ಮಾಡಿದ್ದೀನಿ. ಅರ್ನಿಂಗ್ಸ್ ಎಷ್ಟೆಷ್ಟು ಆಫ್ ಆಗಿದೆ ಅಂದರೆ ಎಷ್ಟು ಅವರ್ ಡ್ಯೂಟಿ ಮಾಡಿದ್ದೀನಿ ಅಂದರೆ ಎಷ್ಟು ಆರ್ಡರ್ ಹೊಡೆದಿದ್ದೀನಿ ಅಂದರೆ ತೋರಿಸ್ತೀನಿ ಬರ್ರಿ. 42 ಆರ್ಡರ್ಸು, 42 ಆರ್ಡರ್ಸ್ ಹೊಡೆದಿದ್ದೀನಿ. ಅರ್ನಿಂಗ್ಸು 2,610 ಪ್ಲಸ್ 210 ಮ್ಯಾಕ್ಸಿಮಮ್ಸು 15.5 ಗಂಟೆ. ಇರಿ ಒಂದು ನಿಮಿಷ ಊಟ ಮಾಡಿದ್ದೀನಿ, ಬಿಕ್ಕಿಳಿಕೆ ಬರ್ತೈತೆ. ಎಷ್ಟಪ್ಪ ಅರ್ನಿಂಗ್ಸು? 2,610 ಪ್ಲಸ್ಸು ಮ್ಯಾಕ್ಸಿಮಮ್ಸ್ 210 ಪ್ಲಸ್ 525 ರೂಪಾಯಿ ಇನ್ಸೆಂಟಿವ್. ಟೋಟಲ್ ಇವತ್ತಿನ 3,345. ಎಷ್ಟಪ್ಪ ಇದನ್ನಂದರೆ 15 ಅವರ್ 31 ನಿಮಿಷ. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು ಇದನ್ನಾಯಿತು, ಅದೇನೋ ಸ್ಪೀಡೋಮೀಟ್ರ್ ಕಟ್ಟಾಗಿ ಹೋಗಿಬಿಟ್ಟಿದೆ. ಅದಕ್ಕೆ ಹೊಡೆದಲ್ಲಿ ಕಿಲೋಮೀಟರ್ಸ್ ನೋಡೋಕ್ಕಾಗಲಿಲ್ಲ. ಆಲ್ಮೋಸ್ಟ್ ಒಂದು 34 ಕಿಲೋಮೀಟ್ರ್ ಓಡಿಸಿದ್ದೆ ಬೆಳಗ್ಗೆಯಿಂದ. ಅಷ್ಟಕ್ಕೆ ಸ್ಟಾಪ್ ಆಗಿಬಿಟ್ಟೈತೆ ನೋಡಿರಿ. ಏನಾದರೂ ರೆಂಟ್ ಸರ್ಜ್ ಬರ್ತಾನೈತೆ ಮಳೆ. 25 ರೂಪಾಯಿ ಕೊಟ್ಬಿಟ್ಟವನೇ ನೋಡಿ. ನೋಡೋಣ ನಾಳೆ ಸೋಮವಾರ ಏನೇನು ಆಫರ್ ಕೊಟ್ಟವನೇ. ಈ ಮೆಸೇಜ್ ಸೆಂಟ್ರಲ್ಲಿ ಇನ್ನೂ ಕೊಟ್ಟಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಇನ್ನೂ ನಾಳೆದು ಯಾವುದು ಕೊಟ್ಟಿಲ್ಲ. ಇವತ್ತಿನ ಡೇಟ್ ಮುಗಿದೋಯ್ತು 10 11ನೇ ತಾರೀಕು. ಏನೂ ಕೊಟ್ಟಿಲ್ಲ. ಆಲ್ಮೋಸ್ಟ್ ಎಲ್ಲ 9ನೇ ತಾರೀಕು 10ನೇ ತಾರೀಕು ಇದು ಯಾವುದು ಡಿನ್ನರ್ ಬೇಕು. ಇದು 10ನೇ ತಾರೀಕದು. 11ನೇ ತಾರೀಕು ಇದು ಯಾವುದೂ ಕೊಟ್ಟಿಲ್ಲ. ನಾಳೆ ಏನೇನು ಆಫರ್ ಇರುತ್ತೆ ಅಂತ. ಈ ವಾರದ ಟೋಟಲ್ ಅರ್ನಿಂಗ್ಸ್ ಬಂದುಬಿಟ್ಟು ಒಂದು 8,000 ಅಂದರೆ ಒಂದು 9,000 ಚಿಲ್ಲರೆ ಆಗುತ್ತೆ. ಡ್ಯೂಟಿ ಮಾಡಿರೋದು ಎಷ್ಟಪ್ಪ ಅಂದರೆ 1, 2, 3 ದಿವಸ ಕರೆಕ್ಟಾಗಿ ಮಾಡಿದ್ದೀನಿ ಅಷ್ಟೇ. 15 ಅವರ್ 31 ನಿಮಿಷ ಡ್ಯೂಟಿ ಮಾಡಿದ್ದೀನಿ ಇವತ್ತು. ಮತ್ತು ನೀವೇ ಅಷ್ಟೇ ಹೊಡೆದಿರಿ. ಇವತ್ತು ಮಳೆ ಇತ್ತಲ್ಲ ಫುಲ್ಲು, ಅದಕ್ಕೆ ಎಷ್ಟು 1 ನಿಮಿಷ ಓಪನ್ ಆಗಪ್ಪ. 1,313 ರೂಪಾಯಿ ಬರೀ ಬೋನಸ್ಸೇ ಇರೋದು. ಇಲ್ಲಿ ನೋಡಿ 1,313 ರೂಪಾಯಿ ಬೋನಸ್. ಇನ್ನೂ ಇದು ಪ್ಲಸ್ ಆ್ಯಡ್ ಆಗಬೇಕು. ಎಷ್ಟು 1,500 ರೂಪಾಯಿ ಇದನ್ನಾಗ್ಬಿಡುತ್ತೆ. ಇದು ರೇನ್ ಮೋಡು ಮತ್ತು ಸರ್ಜ್ ಎಲ್ಲ ಸೇರಿಸ್ಬಿಟ್ಟು. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಎಷ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.